ಆಸೀನರಾದಂತ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರಗಳು. ಮತ್ತೆ ಪಾಲಕರಿಗೂ ಮತ್ತು ನನ್ನ ಮಕ್ಕಳಿಗೂ ನಮಸ್ಕಾರಗಳು. ನಾನು ಅಂಗನವಾಡಿ ಕೇಂದ್ರದವರಿಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ಯಾಕಪ್ಪ ಅಂತ ಅಂಗನವಾಡಿ ಕೇಂದ್ರವು ಮೊದಲಿನ ತರ ಇಲ್ಲ, ಇವಾಗ ಚೇಂಜ್ ಆಗೈತಿ, ಎಷ್ಟೋ ಚೇಂಜ್ ಆಗೈತಿ. ನಾನು ನೋಡಿದ ಪ್ರಕಾರ ನಾವು ಹೋಗುವಾಗ ಅಂಗನವಾಡಿ ಇರೋದ್ರಿಂದ, ಮತ್ತೆ ನನ್ನ ಮಗಳು ಹೋಗುವಾಗ ಅಂಗನವಾಡಿ ಇರೋಕ್ಕಿಂತ ಇವಾಗ ಎಷ್ಟೋ ಚೇಂಜ್ ಆಗೈತೆ ಅಂತ ಅನಿಸಿಕೆ ಐತಿ. ಮತ್ತೆ ಇವಾಗ ಎಲ್ಲ ತರ ಚಟುವಟಿಕೆ ಮಾಡಿಸ್ತಾರ. ಕ್ಯಾಲೆಂಡರ್ ಆಯ್ತು, ಹವಾಮಾನದ ಆಯ್ತು, ಮತ್ತೆ ಅಭಿನಯದ ಮೂಲಕ ಕಲಿಕೆ ಆಯ್ತು. ಮತ್ತೆ ಏನಪ್ಪಾ ಅಂದ್ರ ಮಕ್ಕಳಿಗೆ ಯಾವುದೇ ರೀತಿ ಏನೋ ಒಂದು ಕಲಿಸ್ಬೇಕಾದ್ರೆ ಚಟುವಟಿಕೆ ಮೂಲಕ ಕಲಿಸಿದ್ರ ಅವ್ರಿಗೆ ಎಷ್ಟು ಅದು ಏನು ಶಾಶ್ವತವಾಗಿ ನೆನಪಿರ್ತೈತಿ ಅನ್ನೋದಕ್ಕ ಇದೊಂದು ಉದಾಹರಣೆ ಅಂತ ಅನಿಸ್ತೈತಿ ನನಗ. ಎಷ್ಟೋ ನಾವು ಹುಡುಗರಿಗೆ ಮೊಬೈಲ್ ಕೊಟ್ಟು ಕಲಿಸ್ತೀವಿ, ಅವ್ರಿಗೆ ಓದೋ ಬುಕ್ ಓದು ಅಂತ ಹೇಳ್ತೀವಿ, ಅದರಿಂದ ಶಾಶ್ವತವಾಗಿ ಇರಲ್ಲ. ಚಟುವಟಿಕೆ ಮೂಲಕ ನಾವು ಎಷ್ಟು ಕಲಿಸ್ತೀವಿ ಅಷ್ಟು ಮಕ್ಕಳಿಗೆ ನೆನಪಿನಲ್ಲಿ ಉಳಿಸುತ್ತೆ ಅಂತ ಹೇಳಲು ಬಯಸ್ತೀವಿ. ಇಷ್ಟು ಹೇಳಲು